ನಮಸ್ಕಾರ ವೀಕ್ಷಕರೇ. ಪ್ರಪಂಚದ ಬಹುಪಾಲು ದೇಶಗಳು ಮೂಲಭೂತವಾದದ ಅಟ್ಟಹಾಸಕ್ಕೆ ಸಿಕ್ಕಿ ಕುಗ್ಗುತ್ತಿವೆ. ಆಯಾ ದೇಶಗಳಲ್ಲೇ ಕೆಲ ನಾಗರಿಕರು ಮೂಲಭೂತವಾದಿಗಳ ಜೊತೆಗೆ ಕೈ ಜೋಡಿಸ್ತಾ ಇರೋದ್ರಿಂದ ಇದು ಇನ್ನೂ ದೊಡ್ಡ ಮಟ್ಟದ ಸಮಸ್ಯೆ ತಂದೊಡ್ತಾ ಇದೆ. ಈಗಾಗಲೇ ದಿಗ್ಗಜ ನಾಯಕರು ಇದನ್ನ ಮಟ್ಟ ಹಾಕೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಮೂಲಭೂತವಾದಿಗಳ ವಿರುದ್ಧ ಇಬ್ಬರು ನಾಯಕಿಯರು ಸಿಡಿದೆದ್ದಿದ್ದಾರೆ. ಸ್ವೀಡನ್ನ ಉಪ ಪ್ರಧಾನಿ ಹಾಗೂ ಇಟಲಿ ಪ್ರಧಾನಿ ಮೆಲೋನಿ ಖಡಕ್ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ನಿಮ್ಮ ಖಾಸಗಿ ನಿಯಮಗಳು ಸಂಪ್ರದಾಯಗಳನ್ನೆಲ್ಲ ನೀವೇ ಇಟ್ಕೊಳ್ಳಿ. ನಮ್ಮ ದೇಶಕ್ಕೆ ಬಂದು ಇಲ್ಲಿಯ ನಿಯಮ ಪಾಲಿಸದೆ ನೀವು ಹೇಳಿದ್ದೆ ಆಗ್ಬೇಕು ಅನ್ನೋ ಹಾಗಿದ್ರೆ ಬರಲೇಬೇಡಿ ಅಂತ ಖಡಕ್ ಆಗಿ ಹೇಳ್ತಿದ್ದಾರೆ. ಭಾರತದ ಹಾಗೆ ಅಲ್ಲಿಯೂ ಕೂಡ ಕೆಲ ವಿಪಕ್ಷ ನಾಯಕರು ಮೂಲಭೂತವಾದಿಗಳ ಪರ ನಿಂತಿದ್ದಾರೆ. ಆದ್ರೂ ಈ ನಾಯಕಿಯರು ಡೋಂಟ್ ಕೇರ್ ಅಂತಿದ್ದಾರೆ. ಹಾಗಿದ್ರೆ ಯುರೋಪ್ನಲ್ಲಿ ಮೂಲಭೂತವಾದ ಹೇಗಿದೆ? ಇದನ್ನ ಹತ್ತಿಕ್ಕೋದಕ್ಕೆ ಸಾಧ್ಯವೇ ಇಲ್ವಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೂಲಭೂತವಾದದ ಚಟುವಟಿಕೆಗಳು ಪ್ರಪಂಚದ ನೆಮ್ಮದಿಯನ್ನ ಕೆಡಿಸ್ತಾ ಇವೆ. ಜನ ಸತ್ರೆ ಸಾಯಿಲಿ, ನಮಗೆ ಅಧಿಕಾರ ಮುಖ್ಯ, ಅಧಿಕಾರ ಸಿಕ್ಕುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡೋಕು ನಾವು ರೆಡಿ ಅನ್ನೋ ಮನಸ್ಥಿತಿ ಇರೋ ರಾಜಕಾರಣಿಗಳನ್ನ ಹಾಗೂ ಹಣ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಜನರನ್ನ ಬಿಟ್ಟು ಮತ್ತೆಲ್ಲರನ್ನೂ ಬಾಧಿಸ್ತಾ ಇದೆ. ಆದ್ರೆ ಬಹಳಷ್ಟು ದಿನ ಇದನ್ನ ಸಹಿಸಿಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳೋ ಪ್ರಯತ್ನಗಳು ಆಗ್ತಾ ಇವೆ. ಈಗ ಸ್ವೀಡನ್ ಉಪ ಪ್ರಧಾನಿ ಎಬ್ಬಾ ಬುಷ್ ಹಾಗೂ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಇದನ್ನ ಪುನರುಚ್ಚರಿಸುವ ಮೂಲಕ ಈ ಸಮಸ್ಯೆ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ಯಾವುದೇ ವಿವಾದ ಆಗದೇ ಇರಲಿ, ವೋಟ್ ಬ್ಯಾಂಕ್ಗೆ ತೊಂದರೆ ಆಗದೇ ಇರಲಿ ಅನ್ನೋದನ್ನೆಲ್ಲ ಯೋಚನೆ ಮಾಡದೆ ನೇರವಾಗಿ ವಿಷಯವನ್ನ ಹೇಳ್ತಿದ್ದಾರೆ. ಇಸ್ಲಾಂನವರು ಸ್ವೀಡನ್ಗೆ ಬಂದ್ರೆ ಇಲ್ಲಿನ ನಿಯಮಗಳನ್ನ ಅನುಸರಿಸಬೇಕು. ಸ್ವೀಡನ್ ದೇಶದ ಕಾನೂನುಗಳನ್ನ ಒಪ್ಪಿ ಅದನ್ನೇ ಪಾಲಿಸಬೇಕು. ಹೇಗಿದ್ರೆ ಮಾತ್ರ ಸ್ವೀಡನ್ ನಲ್ಲಿ ನಿಮಗೆ ಜಾಗ, ಇಲ್ಲ ಅಂದ್ರೆ ನಮ್ಮ ದೇಶಕ್ಕೆ ಬರಲೇಬೇಡಿ. ಈಗಾಗಲೇ ಸ್ವೀಡನ್ ನಲ್ಲಿ ಇರುವವರಿಗೆ ನಮ್ಮ ಕಾನೂನು ಸರಿ ಹೋಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಮ್ಮ ದೇಶವನ್ನ ಬಿಟ್ಟು ಹೋಗ್ಬಿಡಿ. ಶರಿಯಾ ನಿಯಮಗಳನ್ನೆಲ್ಲ ನಮ್ಮ ದೇಶದಲ್ಲಿ ಜಾರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕನಸುಗಳನ್ನ ಕಾಣ್ಲೇಬೇಡಿ. ನಿಯಮ ಪಾಲಿಸದವರಿಗೆ ಆಶ್ರಯ ಕೊಡೋದಕ್ಕೆ ನಮಗೆ ಇಷ್ಟ ಇಲ್ಲ, ನೀವು ಹೊರಟು ಬಿಡಿ ಅಂತ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದಾರೆ ಸ್ವೀಡನ್ ಉಪ ಪ್ರಧಾನಿ ಎಬ್ಬಾ ಬುಷ್. ಅಂದಹಾಗೆ ಇಂಥ ವಿಚಾರಗಳನ್ನ ಅವರು ಇದೇ ಮೊದಲ ಬಾರಿಗೆ ಹೇಳ್ತಾ ಇರೋದಲ್ಲ, ಸಾಕಷ್ಟು ಬಾರಿ ಮಿತಿ ಮೀರ್ತಾ ಇರೋ ಮೂಲಭೂತವಾದದ ಬಗ್ಗೆ ನೇರವಾಗಿ ಮಾತಾಡಿದ್ದಾರೆ. ಈಗ ಮತ್ತೊಮ್ಮೆ ಖಡಕ್ ಆಗಿ ಹೇಳಿ ಸುದ್ದಿಯಾಗಿದ್ದಾರೆ. ಇದೇ ವರ್ಷ ಜೂನ್ ಹೊತ್ತಲ್ಲಿ ಎಬ್ಬಾ ಹೇಳಿದ್ದ ಮಾತಿಗೆ ವಿಪಕ್ಷಗಳು ಕೆಂಡ ಕಾರಿದ್ವು. ಮೂಲಭೂತವಾದದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ದ ಬುಷ್, ರುಂಡ ತೆಗೆಯೋದು, ಮಹಿಳೆಯರಿಗೆ ಕಲ್ಲೆಸೆಯೋದು, ಸಲಿಂಗದಂತ ನಿಯಮಗಳನ್ನ ನೀವು ಪಾಲಿಸ್ತೀರಿ ಅಂದ್ರೆ ಅದು ನಮ್ಮ ದೇಶದ ನಿಯಮಕ್ಕೆ ಸರಿ ಹೋಗೋದಿಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕರು ಆಕೆಯ ಹೇಳಿಕೆಗೆ ಆಕ್ಷೇಪವನ್ನ ಹೊರಹಾಕಿದ್ರು. ಅವರ ಮೇಲೆ ನಿಮಗೆ ವಿರೋಧ ಇರೋದ್ರಿಂದ ಕೇವಲ ಇಂಥ ಉದಾಹರಣೆಗಳನ್ನ ಮಾತ್ರ ತೆಗೆದುಕೊಳ್ತಾ ಇದ್ದೀರಾ? ಅವರವರ ಧರ್ಮದ ನಿಯಮಗಳನ್ನ ಅವರವರು ಪಾಲಿಸ್ತಾರೆ, ಅದರಿಂದ ನಿಮಗೇನು ತೊಂದರೆ? ನಿಮಗೆ ವಲಸೆ ಬಂದಿರುವವರ ಮೇಲೆ ಅಸಮಾಧಾನ ಇರೋದನ್ನ ಈ ರೀತಿ ಹೇಳಿಕೆಗಳನ್ನ ನೀಡೋ ಮೂಲಕ ಹೊರ ಹಾಕ್ತಾ ಇದ್ದೀರಾ ಅಂತೆಲ್ಲ ವಿಪಕ್ಷಗಳು ದೊರೆತ್ವು. ಆದ್ರೆ ಇಷ್ಟು ಬಲವಾಗಿ ಬುಷ್ ವಿರೋಧಿಸೋದಕ್ಕೆ ಕಾರಣ ಸದ್ಯ ಆಗ್ತಾ ಇರೋ ಬೆಳವಣಿಗೆಗಳು ಎನ್ನಲಾಗುತ್ತೆ. ತಮ್ಮ ಧರ್ಮವನ್ನ ತಾವು ಪಾಲಿಸಿಕೊಂಡ್ರೆ ಸರಿ, ಆದ್ರೆ ಇಡೀ ದೇಶ ಅದನ್ನೇ ಪಾಲಿಸಬೇಕು ಅಂತ ಯುರೋಪ್ ದೇಶಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದಾಂಧಲೆ ಎಬ್ಬಿಸಿ ಜನರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿಯೇ ಇಂಥ ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ಇದೇ ವಿಚಾರದ ಬಗ್ಗೆ ಖಡಕ್ ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರೆ. ಅಕ್ರಮವಾಗಿ ನುಸುಳಿ ಬಂದಿರೋ ಇಸ್ಲಾಂ ಮೂಲಭೂತವಾದಿಗಳು ಯುರೋಪ್ ಹಾಗೂ ಇಟಲಿಯ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಯುರೋಪ್ನಲ್ಲಿ ರೆಫ್ಯೂಜಿ ಕ್ಯಾಂಪ್ ನಿರ್ವಹಣೆ ತಲೆನೋವಿನ ಕೆಲಸ ಆಗ್ತಾ ಇದೆ. ಇವರ ಹೋರಾಟಗಳಿಂದ ಯುರೋಪ್ ಕಂಟ್ರಿಗಳ ವರ್ಚಸ್ಸು ಹಾಳಾಗ್ತಾ ಇದ್ದು ಪ್ರಪಂಚ ನಮ್ಮನ್ನ ನೋಡಿ ನಗುವಂತಾಗಿದೆ ಅಂತ ಹೇಳಿದ್ದಾರೆ. ವಿಡಿಯೋ ಮಾಡಿಕೊಂಡು ಬಹಳ ಆಕ್ರೋಶದಿಂದಲೇ ಮೆಲೋನಿ ಈ ಮಾತುಗಳನ್ನ ಹೇಳಿದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇದು ನಾನಾ ರೀತಿಯ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಬಹುತೇಕ ಇಟಲಿ ಪ್ರಜೆಗಳು ಮೆಲೋನಿ ಮಾತುಗಳನ್ನ ಒಪ್ಪಿಕೊಳ್ತಾ ಇದ್ದಾರೆ. ವಾಸ್ತವ ಏನಿದೆಯೋ ಅದನ್ನೇ ಸರಿಯಾಗಿ ಹೇಳಿದ್ದಾರೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅಂದಹಾಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ವಿಚಾರದ ಬಗ್ಗೆ ಮೆಲೋನಿ ಮಾತಾಡಿದ್ರು. ಯುರೋಪ್ ದೇಶಗಳಲ್ಲಿ ಮೂಲಭೂತವಾದಿಗಳು ನಡೆಸ್ತಾ ಇರೋ ದಾಂಧಲೆ ನೋಡಿ ಆತಂಕ ವ್ಯಕ್ತಪಡಿಸಿದ್ದ ಅವರು, ನನ್ನ ಪ್ರಕಾರ ಅವರ ವಿಚಾರಗಳಲ್ಲೇ ಸಾಕಷ್ಟು ಗೊಂದಲ ಇದೆ. ಅವರು ನಡೆದುಕೊಳ್ತಾ ಇರೋ ರೀತಿ, ಆಗ್ರಹಿಸ್ತಾ ಇರೋ ವಿಚಾರಗಳು ಇದ್ಯಾವುದು ಕೂಡ ಇಂದಿನ ನಾಗರಿಕತೆಗೆ ಸರಿ ಹೋಗೋ ರೀತಿ ಕಾಣಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಇಟಲಿಯಲ್ಲಿ ಸರಿಯಾದಂತ ಕಾನೂನುಗಳನ್ನ ಜಾರಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋದನ್ನ ಹೇಳಿದ್ರು. ಬ್ರಿಟನ್ನ ಮಾಜಿ ಪ್ರಧಾನಿ ಸುನಕ್, ಬಿಲಿಯನೇರ್ ಎಲಾನ್ ಮಸ್ಕ್ ಇವರೆಲ್ಲ ಭಾಗಿಯಾಗಿದ್ದ ಇಂಟರ್ ನ್ಯಾಷನಲ್ ಸಭೆ ಸಮಾರಂಭಗಳಲ್ಲೂ ಕೂಡ ಮೆಲೋನಿ ಇದೇ ಮಾತನ್ನ ಹೇಳಿದ್ರು. ಶರಿಯಾ ನಿಯಮ ಕಾನೂನುಗಳು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದು ಅದನ್ನ ಅವರ ದೇಶಗಳಲ್ಲಿ ಬೇಕಾದ್ರೆ ಆಚರಣೆ ಮಾಡಿಕೊಳ್ಳಲಿ,
ಬೇರೆ ಬೇರೆ ದೇಶಗಳಿಗೆ ನುಗ್ಗಿ ಬಂದು ಅಲ್ಲೂ ಕೂಡ ಇಂಥ ನಿಯಮಗಳನ್ನ ಪಾಲಿಸಬೇಕು ಅಂತ ಗಲಭೆ ಎಬ್ಬಿಸಿದ್ರೆ ಯಾರು ತಾನೇ ಒಪ್ಪೋಕಾಗತ್ತೆ ಅಂತ ದನಿ ಏರಿಸಿದ್ರು. ಇನ್ನು ಮೆಲೋನಿ ಮತ್ತೊಮ್ಮೆ ಈ ವಿಚಾರದ ಬಗ್ಗೆ ಹೇಳಿಕೊಳ್ತಾ ಇದ್ದ ಹಾಗೆ ಜನರು ಪ್ರತಿಕ್ರಿಯಿಸ್ತಾ ಇದ್ದು ಯುರೋಪ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತಂತೆ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ನಾಗರಿಕರಂತೆ ವೇಷಭೂಷಣ ಧರಿಸಿರೋ ಜನರ ಗುಂಪು ಸಿಟಿ ಒಳಗೆ ಗಲಭೆ ನಡೆಸ್ತಾ ಇದೆ. ಸಿಕ್ಕವರಿಗೆ ದೊಣ್ಣೆಯಿಂದ ಹೊಡೆಯೋದು, ಮಾರಣಾಂತಿಕ ಹಲ್ಲೆ ನಡೆಸೋದು, ಸಿಕ್ಕ ವಾಹನಗಳನ್ನ ಪುಡಿ ಮಾಡೋದು, ಚಲಿಸುತ್ತಿರೋ ವಾಹನಗಳನ್ನ ಅಡ್ಡಗಟ್ಟಿ ಅದರಲ್ಲಿರೋ ಜನರನ್ನ ಕೆಳಗಿಳಿಸಿ ಅವರ ಮೇಲೆ ಹಲ್ಲೆ ಮಾಡೋದು, ಇದೆಲ್ಲವೂ ಆ ವಿಡಿಯೋದಲ್ಲಿದೆ. ಅಂದ ಹಾಗೆ ಇದು ಪಾಕಿಸ್ತಾನ ಅಲ್ಲ, ಯುರೋಪ್ ಅಂತ ಆ ಪೋಸ್ಟ್ ಮಾಡಿದವರು ಹಾಕೊಳ್ತಾ ಇದ್ದಾರೆ. ದಿನಕ್ಕೂ ಯುರೋಪ್ನ ಒಂದಲ್ಲ ಒಂದು ದಿಕ್ಕಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದು ಇನ್ನು ಸ್ವಲ್ಪ ದಿನ ಹೋದ್ರೆ ಇದೆಲ್ಲ ಮಾಮೂಲಿ ಅನ್ನೋ ವಾತಾವರಣ ನಿರ್ಮಾಣವಾಗುತ್ತೆ. ಹಂತವಾಗಿ ಅಲ್ಲಿನ ಮೂಲ ನಿವಾಸಿಗಳು ಬೇರೆ ದೇಶಗಳಿಗೆ ವಲಸೆ ಹೋಗ್ಬೇಕಾಗತ್ತೆ ಅಂತ ಚರ್ಚೆಗಳಾಗ್ತಾ ಇದೆ. ಅಂದಹಾಗೆ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಯಾರಿಗೆ ಏನ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಒಂದಷ್ಟು ರಾಜಕಾರಣಿಗಳಿಗೆ ಬಿಟ್ರೆ ಇದರಿಂದ ಬೇರೆ ಯಾರಿಗೂ ನಯಾ ಪೈಸಾ ಲಾಭ ಇಲ್ಲ. ಸರ್ಕಾರವನ್ನ ಕೆಳಗಿಳಿಸೋದಕ್ಕೆ, ಎದುರಾಳಿಗಳನ್ನ ಮಣಿಸೋದಕ್ಕೆ ಈ ರೀತಿಯ ಸಮಾಜಘಾತುಕ ವಿಚಾರಗಳಿಗೆ ಎಡಚರರು ಹಾಗೂ ರಾಜಕಾರಣಿಗಳು ಬೆಂಬಲ ನೀಡ್ತಾ ಇದ್ದಾರೆ. ಅವರ ಉದ್ದೇಶವೇ ಹಣ ಮಾಡೋದು, ಅಧಿಕಾರ ಹಿಡಿಯೋದು, ಒಂಥರ ಎಲ್ಲರನ್ನೂ ನಾವು ಆಳಬೇಕು ಅನ್ನೋ ಉತ್ಸಾಹ. ಇದರಿಂದ ಜನರಿಗೆ ತೊಂದರೆ ಆಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ಇದ್ಯಾವುದು ಕೂಡ ಅವರಿಗೆ ಮುಖ್ಯವೂ ಅಲ್ಲ, ಬೇಕಾಗಿಯೂ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇದೆ. ಹೋಗ್ಲಿ, ಗಲಭೆ ಮಾಡೋರಿಗಾದ್ರೂ ಇದರಿಂದ ಲಾಭ ಇದೆಯಾ ಕೇಳಿದ್ರೆ ಖಂಡಿತ ಇಲ್ಲ. ಅಬ್ಬಬ್ಬಾ ಅಂದ್ರೆ ಒಂದಷ್ಟು ಹಣ ಸಿಗ್ಬೋದು, ಆದ್ರೆ ಹೀಗೆ ದಿನ ಬೆಳಗಾದ್ರೆ ಕಲ್ಲೆಸೆಯೋದು, ಗಲಾಟೆ ಮಾಡೋದೇ ಜೀವನ ಆಯ್ತು ಅಂದ್ರೆ ಇವರು ನೆಮ್ಮದಿಯಾಗಿ ಇರೋದಾದ್ರೂ ಯಾವಾಗ? ಒಟ್ನಲ್ಲಿ ಅವರಿಗೂ ನೆಮ್ಮದಿ ಇಲ್ಲ, ಜನರಿಗೂ ನೆಮ್ಮದಿ ಇಲ್ಲ ಅನ್ನೋ ಹಾಗಾಗಿದೆ. ಸದ್ಯ ಎಲ್ಲರ ಚಿತ್ತ ಇರೋದು ಅಮೆರಿಕ ಚುನಾವಣೆ ಮೇಲೆ. ಟ್ರಂಪ್ ಗೆದ್ದು ಬಂದ್ರೆ ಕೆಲ ದಿನಗಳಲ್ಲಿ ಮೂಲಭೂತವಾದ ಹತ್ತಿಕ್ಕಲು ವಿಶ್ವ ಮಟ್ಟದಲ್ಲಿ ಬಹುದೊಡ್ಡ ನಿರ್ಣಯವೊಂದನ್ನ ಕೈಗೊಳ್ತಾರೆ ಅನ್ನೋ ನಿರೀಕ್ಷೆಯನ್ನ ಇಡೀ ಪ್ರಪಂಚವೇ ಹೊಂದಿದೆ. ಈಗಾಗಲೇ ಸಮಾನ ಮನಸ್ಕ ನಾಯಕರೆಲ್ಲರೂ ಪದೇ ಭೇಟಿಯಾಗುವ ಮೂಲಕ ಇದೆಲ್ಲದಕ್ಕೂ ಒಂದು ನೀಲ ನಕಾಶೆಯನ್ನ ಹಾಕ್ತಾ ಇದ್ದಾರೆ ಅನ್ನೋ ಟಾಕ್ ಕೂಡ ಇದೆ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಹೊರಗಿನಿಂದ ಶತ್ರುಗಳನ್ನ ನಿಗ್ರಹ ಮಾಡೋದ್ರಲ್ಲಿ ಮೋದಿ ಸರ್ಕಾರ ಸಫಲವಾಗ್ತಾ ಇದೆ. ಆದ್ರೆ ಒಳಗಿರೋ ಶತ್ರುಗಳೇ ದೇಶಕ್ಕೆ ಮಾರಕ ಆಗ್ತಾ ಇರೋದು. ಯೋಗಿ ಆದಿತ್ಯನಾಥ್, ಹಿಮಂತ್ ಬಿಸ್ವಾ ಸರ್ಮಾರಂತ ನಾಯಕರು ಒಳಗಿರೋ ಹುಳುಕುಗಳನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಾದ ನಂತರ ಒಂದು ಕಠಿಣ ಕಾನೂನು ತೆಗೆದುಕೊಳ್ಳುವ ಮೂಲಕ ದುಷ್ಕರ್ಮಿಗಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ. ಒಟ್ನಲ್ಲಿ ಸ್ವೀಡನ್ ಹಾಗೂ ಇಟಲಿ ದೇಶಗಳು ಮೂಲಭೂತವಾದದಿಂದ ಎಷ್ಟೆಲ್ಲ ರೋಸಿ ಹೋಗಿವೆ ಅನ್ನೋದನ್ನ ಈ ಇಬ್ಬರು ನಾಯಕಿಯರ ಆಕ್ರೋಶದ ಮಾತುಗಳೇ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾರೆಲ್ಲ ದನಿ ಜೋಡಿಸ್ತಾರೆ, ಏನೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.